Oh, may I come in, please? Yes, please. Sorry, wrong number, please. Madam, your number, please. Come in, please. Excuse me, please. Please. Oh, thank you. Oh, what a nice shape. Oh, May I lie down, please? What? Oh, may I sit down, please? Please. Oh, thank you, please. ಈಗ ಹೇಗಿದೆ ನಿಮ್ಮ ಶೈರೋಗ್ಯ? What? ಸಾರಿ, ನಿಮ್ಮ ಆರೋಗ್ಯ. ನಿನ್ನೆಗಿಂತ ಚೆನ್ನಾಗಿದೆ. ಅದಕ್ಕೆ ನೆನ್ನೆ ನಾನು ಬರ್ಲಿಲ್ಲ. ನಿನ್ನೆ ಚೆನ್ನಾಗಿದ್ದಿದ್ರೆ? ನಿನ್ನೆನು ಬರ್ತಿದ್ದೆ 4 ರೋಸ್ ತಕೊಂಡು. ಬೇಕೋ? ಅರ್ಜುನ್, ಯಾಕ್ ನನ್ನ ಹೆಸರನ್ನ ರುಬ್ಬಬೇಕಾ ಅಂತ ಒತ್ತುತ್ತೀರಾ? ಏನ್ ಮಾಡಕ್ಕಾಗತ್ತೆ, ನನ್ಗೆ ನಿನ್ನ ಹೆಸರನ್ನ ಮಾತ್ರ ಒತ್ತಕ್ಕಾಗ್ತಾ ಇದೆ. ಪರಿಸ್ಥಿತಿ ಹಾಗೆ. ಅದೇ ಇದೆಯಲ್ಲ ನಿಮ್ಮಪ್ಪ, ದಟ್ ಓಲ್ಡ್ ಮ್ಯಾನ್ ಕಮಿಷನರ್. ಅದಕ್ಕೆ ನಮ್ಮ ಈ ವಿಷಯ ಏನಾದ್ರೂ ಗೊತ್ತಾಗ್ಬಿಟ್ರೆ ನಾನು ಒಬ್ಬನ್ನೇ ನೀರಿಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡುತ್ತೆ. ಆಮೇಲೆ ನನ್ನ ತಮ್ಮ ಒಬ್ಬನೇ. ನೋ ಪ್ರಾಬ್ಲಮ್. ನನ್ನ ತಮ್ಮನ ಜೊತೆ ನೋ ಪ್ರಾಬ್ಲಮ್. ನೀವೇ ಫಿಶ್ ಸ್ಪೀಡಿ ಕಾವಾರಿ ಟೇಕ್ ದಿಸ್ ಫ್ಲವರ್ಸ್. ಯಾಕೆ ಫ್ಲವರ್ಸ್ ಏನೇ ನೋಡ್ತಿದ್ಯಾ? ಕಮ್ಮಿ ತಂದಿದ್ದೀನಿ ಅಂತ. ನೋ ಪ್ರಾಬ್ಲಮ್, ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಲ್ಲಿ ತಂದಿದ್ದೀನಿ, ನಾಳೆ ತರ್ತೀನಿ. ಸೋ ಸ್ವೀಟ್. Really, it's very sweet. Arjun! Hey, Arjun! Who is that disturbing? Useless fellow! ಏನೋ ಮಾಡ್ತಾ ಇದ್ಯಾ? Eating, sir. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಯಾರಿದು? ಡ್ಯಾಡಿ. ಐ ಆಮ್ ಯುವರ್ ಆಫೀಸರ್. ಸೆಲ್ಯೂಟ್ ಹೊಡಿತಾ ಇದ್ದೀನಿ ಸರ್. ಯುವರ್ ಡಾಟರ್ ಸರ್. ಹೌದು, ನನ್ನ ಮಗಳು ಅಂತ ಗೊತ್ತಿದ್ದು ನರ್ಸಿಂಗ್ ಹೋಮ್ ಅಲ್ಲಿ ಅವಳನ್ನ ಏನು ಮಾಡ್ತಾ ಇದ್ಯಾ? ಸರ್, all Indian nurses on strike, sir. Your daughter, sir, telling, sir, stomach pain, sir. I am, sir, shaka giving, sir. Shut up! Hey! ಡ್ಯಾಡಿ ಅದು.
AK-47 ಅಂತ ಸೊಫೆಸ್ಟಿಕೇಟೆಡ್ ರೈಫಲ್ಸು ಇವತ್ತು ತಳ್ಳೋ ಗಾಡಿಲಿ ತರಕಾರಿ ಮಾರೋ ತರ ಸಿಗ್ತಾ ಇದೆ. ಡ್ಯಾಮೇಟ್! ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಇದು ಲಾಕಪ್ ನಲ್ಲಿ ಸತ್ತೋದ್ನಲ್ಲ ಅವನ ದೇಹದಿಂದ ತೆಗೆದ ಬುಲೆಟ್. ಇದು ರೈನ್ ಕೋಟ್ ಗ್ಯಾಂಗ್ ನವನ ದೇಹದಿಂದ ತೆಗೆದ ಬುಲೆಟ್ಸ್. ಈ ಎಲ್ಲಾ ಬುಲೆಟ್ಸ್ ಒಂದೇ ರೈಫಲ್ ಇಂದ ಶೂಟ್ ಆಗಿದೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಹೇಳ್ತಿದೆ. ಸತ್ತೋದ ರೈನ್ ಕೋಟ್ ಗ್ಯಾಂಗ್ ನವನ ಪಾಕೆಟ್ ನಲ್ಲಿ ಈ ಚೀಟಿ ಇತ್ತು ಸರ್. ಮಿಸ್ಟರ್ ಅವಿನಾಶ್, ಸರ್. ನಮ್ ಪ್ರೋಗ್ರಾಮ್ ಪ್ರಕಾರ ನೆಕ್ಸ್ಟ್ ವೀಕ್ ನೀವು ಡಾಲ್ಫಿಶ್ ಐಲ್ಯಾಂಡ್ ಹೋಗ್ಬೇಕಾಗಿತ್ತು. ಹೌದು. ಆದ್ರೆ ನಾಳೆನೆ ನೀವು ಹೊರಡ್ಬೇಕು. ಓ ಶೋ ಸರ್. ಜಯರಾಮ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಸರ್, ಇಫ್ ಯು ಡೋಂಟ್ ಮೈಂಡ್, ಒಂದು ಸಜೆಷನ್. ಎಸ್, ಟೆಲ್ ಮೀ. ಜಯರಾಮ್ನ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದ್ರ ಬದಲು ಅವ್ನು ಹೇಗಾದ್ರೂ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಇನ್ವೆಸ್ಟಿಗೇಷನ್ ಇಲ್ಲ ಮಾಡೋಣ ಸರ್. ಓಕೆ. ಟ್ಯಾಕ್ಸಿ. ಬ್ರದರ್, ಎಸ್ ಬ್ರದರ್. ಸ್ಟಾರ್ಟ್ ಮಾಡು ಬ್ರದರ್. ಸ್ವಲ್ಪ ವೆಯ್ಟ್ ಮಾಡು ಬ್ರದರ್. ವೈ ಬ್ರದರ್? ಸಿ ಬ್ರದರ್, ನಮ್ಮ ಆಫೀಸರ್ ಇನ್ನು ಬರ್ಲೇ ಇಲ್ವಲ್ಲ ಬ್ರದರ್. ಅಯ್ಯೋ, ಅವ್ರು ಯಾವಾಗ್ಲೂ ಬಾದರ್ರು. ಟೈಮಿಗೆ ಸರಿಯಾಗಿ ಕೆಲಸ ಆಗ್ಬೇಕು, ಅವ್ರು ಮಾತ್ರ ಟೈಮಿಗೆ ಸರಿಯಾಗಿ ಬರೋದಿಲ್ಲ. ಏನ್ ಮಾಡೋದು ಬ್ರದರ್, ಅವ್ರು ಹೈಯರ್ ಆಫೀಸರ್, ಅವ್ರು ಏನೇ ರಾಂಗ್ ಮಾಡಿದ್ರು ಅದು ರೈಟ್. ನಾವು ಲೋಯರ್ ಆಫೀಸರ್, ನಾವು ಏನೇ ರೈಟ್ ಮಾಡಿದ್ರು ಅದು ರಾಂಗು. ಏಯ್, ಏನಾಯ್ತು ನಿನಗೆ? ನಾನೇನು ಗಾಡಿ ಸ್ಟಾರ್ಟೇ ಮಾಡಿಲ್ಲ. ಈ ಗಾಡಿ ಅಲ್ಲ ಬ್ರದರ್, ಅಲ್ಲಿ ಹೋಗ್ತಾ ಇದೆಯಲ್ಲ ಆ ಗಾಡಿ, ಈ ಬಾಡಿನ ಅಂತ ಸ್ಟಾರ್ಟ್ ಮಾಡ್ಬಿಡ್ತು. ಯಾವುದು? ಆ ಗಾಡಿ ನಮ್ ಸಾಯ್ಬರ್ ಮನೆ ಕಡೆನೆ ಹೋಗ್ತಾ ಇರೋದು. ಟಪಾಕ್. ಐಟು ಟೊಯಟಾ, ರೇಟ್ ಫಿಯೇಟು, ಅಪ್ಕೊಂಡ್ರೆ ಅಂಬಾಸಿಡರು, ಮುತ್ ಕೊಟ್ರೆ ಮಾರುತಿ, ಕೈ ಕೊಟ್ರೆ ಕೈನೆಟಿಕ್ಕು, ಹಾರು ನೋಡಿದ್ರೆ ಆರ್ಮೋಡ. ಎರಡು ಕೈನಲ್ಲೂ ಸ್ಟೇರಿಂಗ್ ನ ಹಿಡಿದು ಕ್ಲಚ್ ನ ಒತ್ತಿ ಫಸ್ಟ್ ಗೇರ್ ಹಾಕ್ಬಿಟ್ರೆ ಟಾಪ್ ಗೇರ್ ಅವ್ರಿಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಹಿಂದ್ಗಡೆ ಶೇಪ್ ನೋಡು ಬ್ರದರ್, ಮಾರುತಿ 1000 ಇದ್ದಾಗಿದೆ. ಕರೆಕ್ಟ್. ಆ ಬ್ರಹ್ಮ ಆರಾಮ ಕುತ್ಕೊಂಡು ಫ್ರೀಯಾಗಿ ಹಾಕಿರ್ಬೇಕು ಈ ಮೋಲ್ಡ್ ನ. ಸತ್ಯವಾದ ಮಾತು. ಜಸ್ಟ್ ಎ ಮಿನಿಟ್. ಕ್ಯಾರಿ ಆನ್. ನನ್ನ ಬಿಟ್ಟು ಹೋಗ್ತೀಯಾ? ಹಾಯ್ ರೂಬಿ. ಹಾಯ್ ಸುನಿ. ರೂಬಿ. ರೂಬಿ. ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ನಾಳೆ 1 ಫ್ಲೈಟ್ ಹೊರಟ್ರೆ ಯು ವಿಲ್ ರೀಚ್ ಅಬೌಟ್ 3. ಸರ್, ನಾಳೆ ಫ್ಲೈಟ್ ಪ್ರಾಬ್ಲಮ್ ಇದೆ, ಇವತ್ತು ಹೊರಟು ಓಕೆ, ಅದೇ ಬೆಟರ್ ಅನ್ಸುತ್ತೆ. ಡ್ಯಾಡಿ. ಏನಮ್ಮ ಅದು ಸುನೀತಾ? ಅಂಕಲ್, ನಾನೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ನೀವೇ ಸಾಲ್ವ್ ಮಾಡ್ಬೇಕು. ಪ್ರಾಬ್ಲಮ್? ಏನಮ್ಮ ಅಂತ ಪ್ರಾಬ್ಲಮ್? ನಮ್ಮ ಅಣ್ಣ ಒಬ್ಬ ಪ್ರೆಸ್ ರಿಪೋರ್ಟರ್. ಹಿ ವಾಸ್ ರನ್ನಿಂಗ್ ಎ ಪ್ರಿಂಟಿಂಗ್ ಪ್ರೆಸ್. ಒಂದ್ ದಿವಸ ಜೈಲಲ್ಲಿ ಯಾರನ್ನು ಇಂಟರ್ವ್ಯೂ ಮಾಡ್ಬೇಕು ಅಂತ ಹೊರಟ. ಏಯ್, ಏನೋ ಮಾಡ್ತಾ ಇದ್ಯಾ? ಸರ್, ಈ ಕೈದಿನ ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ ಸರ್. ನೋ, ಇಲ್ಲ, ಸ್ವಲ್ಪ ಹೊತ್ತು ಮುಗಿಸ್ಬಿಡ್ತೀನಿ ಸರ್. ಸರ್, ಇಂಟರ್ವ್ಯೂ ಮಾಡಿ ಸರ್, ಇಂಟರ್ವ್ಯೂ ಮಾಡ್ಬಿಡ್ತೀನಿ ಸರ್. ಸರ್, ಇದು ಫೋಟೋನ, ಕೊಲೆಯಾದ ನ್ಯೂಸ್ನ ಪೇಪರಲ್ಲಿ ಪಬ್ಲಿಷ್ ಮಾಡಕ್ ಹೊರಟ್ಬಿಟ್ಟ. ನಾನು ಅವನ್ನ ತಡೆದು, ಬೇಡ ಕಣೋ, ಇದರಲ್ಲಿ ಪೊಲಿಟಿಕಲ್ ಪ್ಲೇ ಇರುತ್ತೆ ಅಂತ ಎಷ್ಟೆಷ್ಟು ಹೇಳ್ದೆ. ಅದಕ್ಕವನು, ಸುನೀತಾ, ಪೆನ್ನು ಒಂದು ಗನ್ ಇದ್ದ ಹಾಗೆ ನೋಡು, ಪ್ರೆಸ್ನವರು ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಕೂಡ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಹೇಳಿ ಪೇಪರಲ್ಲಿ ಪಬ್ಲಿಷ್ ಮಾಡೇ ಬಿಟ್ಟ ಅಂಕಲ್. ಜೈಲ್ನಲ್ಲಿ ಜಯರಾಮ್ ಕೊಲೆಯಾಗಿ ಪೇಪರ್ನಲ್ಲಿ ಪಬ್ಲಿಷ್ ಆದ್ರೂ ಇದುವರೆಗೂ ನಮಗೊಂದು ಇನ್ಫಾರ್ಮೇಶನ್ ಬರ್ಲಿಲ್ವಲ್ಲ. ಅಂಕಲ್, ಡಾಲ್ಫಿಶ್ ಐಲ್ಯಾಂಡ್ ಅಲ್ಲಿ ಒಂದು ಪೇಪರು ಕೂಡ ಸಿಗದೆ ಇದ್ದ ಹಾಗೆ ಸೀಸ್ ಮಾಡ್ಬಿಟ್ರು. ಆದ್ರೆ ಪ್ರೆಸ್ಗೆ ಅಂತ ಇಟ್ಕೊಂಡಿದ್ದ ಒಂದೇ ಒಂದು ಪೇಪರು ನನ್ನ ಹತ್ರ ಇದೆ, ತಗೊಳ್ಳಿ.
ಪೊಲೀಸ್ನವ್ರ ಜೊತೆ ಹೋದ್ ನಮ್ಮಣ್ಣ ಇವತ್ತಿನವರೆಗೂ ಮನೆಗೆ ಬಂದಿಲ್ಲ. ಅವನೇನಾದ್ನೋ ಗೊತ್ತಿಲ್ಲ ಅಂಕಲ್. ಅವನ ಡೈರಿಲಿ ಈ ಪೇಪರ್ ಸಿಕ್ತು. ಪೊಲೀಸು, ಜೈಲ್ ಅಥಾರಿಟಿ ಅಂತ ನಾನು ಡೋರ್ ಟು ಡೋರ್ ಅಲ್ದೆ. ಆದ್ರೆ ನಮ್ಮ ಅಣ್ಣನ ಸುಳಿವೇ ಸಿಗ್ಲಿಲ್ಲ. ಅಂಕಲ್, ನನಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂಕಲ್. ನಮ್ಮ ಅಣ್ಣನ ನೀವೇ ಫೈಂಡ್ ಔಟ್ ಮಾಡ್ಬೇಕು. ಪ್ಲೀಸ್ ಅಂಕಲ್, ಪ್ಲೀಸ್. ಅದು ಸರಿಯಮ್ಮ, ನೀನ್ ಹೇಳೋ ಕಥೆ ಕೇಳಿದ್ರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ ಇದು. ಅಂಕಲ್, ನಿಮ್ಮಿಂದನೂ ಆಗಲ್ವಾ? ಛೇ, ಆಗೋಲ್ಲ ಅಂತಲ್ಲಮ್ಮ. ಐ ಮೇ ಬಿ ಎ ಬಿಗ್ ಆಫೀಸರ್, ಆದ್ರೆ ಪ್ರೊಸೀಜರ್ ಅನ್ನೋದು ಇದೆಯಲ್ಲ. ಆಲ್ ರೈಟ್, ನನಗೆ ಒಂದು ದಿನ ಟೈಮ್ ಕೊಡು. ಇಷ್ಟು ದೊಡ್ಡ ಪತ್ತೇದಾರಿ ಕೆಲಸವನ್ನ ನನ್ನ ಮನೇಲಿ ಯಾಕೆ ಮಾಡ್ತಾ ಇದ್ದೀನಿ ಗೊತ್ತಾ? ಇದು ನಮ್ಮ ಸರ್ಕಾರದ ಕಣ್ಣು ತಪ್ಸೋಕೆ. ಇಲ್ಲಿರೋ ನಮ್ಮ 4 ಜನಗಳನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗಲು ಬಾರ್ದು. ಇದು ಅನ್ಅಫಿಷಿಯಲ್ ಆಗಿ ಕಂಡ್ರು ಅಫಿಷಿಯಲ್ ಆಗಿ ನಮ್ಮ ಹೈಯರ್ ಅಥಾರಿಟಿ ಆರ್ಡರ್. ಪ್ಲೀಸ್ ಸೈನ್ ದಿ ಪೇಪರ್ಸ್. ಗಾಟ್. ಈಗ ನೀವು ಆ ಐಲ್ಯಾಂಡ್ಗೆ ಆಫೀಸರ್ಗಳಾಗಿ ಹೋಗ್ತಾ ಇಲ್ಲ, ಆರ್ಡಿನರಿ ಸಿವಿಲಿಯನ್ಗಳಾಗಿ ಹೋಗ್ತೀರಾ. ನಿಮಗೆ ಬೇಕಾದ ವೀಸಾ, ಪಾಸ್ಪೋರ್ಟು, ಟಿಕೆಟ್ ಎಲ್ಲ ರೆಡಿಯಾಗಿದೆ. ನೀವು ಆ ದ್ವೀಪಕ್ಕೆ ಕಾಲಿಟ್ಟ ತಕ್ಷಣ ನಿಮ್ಮ ಕರ್ತವ್ಯ ಪ್ರಜ್ಞೆನ ಮರೆಯಬಾರದು. ಯಾವ ರೀತಿ ಆ ಜೈಲ್ನೊಳಗೆ ಹೋಗಬೇಕು ಅನ್ನೋದೇ ನಿಮ್ಮ ಮುಖ್ಯ ಗುರಿಯಾಗಿರಬೇಕು. ಅದಕ್ಕಾಗಿ ನೀವು ಯಾರನ್ನು ಕೊಲೆ ಮಾಡಬೇಕಾಗಿಲ್ಲ. ಸಿಂಪಲ್. ಸಮ್ ಅಸಾಲ್ಟ್, ರಾಬರಿ, ಈವ್ ಟೀಸಿಂಗ್, ಪಿಕ್ ಪಾಕೆಟ್, ಮಿಸ್ಬಿಹೇವ್ ವಿತ್ ಆಫೀಷಿಯಲ್ಸ್ ಆರ್ ದ ಸಿಟಿಸನ್ಸ್. ಆ ದ್ವೀಪದಲ್ಲಿ ಏನೇ ತಪ್ಪು ಮಾಡಿದ್ರು ಕೊನೆಯ ಪಕ್ಷ 3 ತಿಂಗಳಾದ್ರೂ ಸೆರೆವಾಸ ಆಗುತ್ತೆ. ಜೈಲಿನಲ್ಲಿ ನೀವು ಮಾಡಬೇಕಾದ ಕೆಲಸ ಆ ಜಯರಾಮನ ಕೊಲೆ ಬಗ್ಗೆ, ಅದರ ಹಿಂದಿರೋ ನಿಗೂಢ ವ್ಯಕ್ತಿಗಳ ಬಗ್ಗೆ, ಅವರ ಚಲನವಲನ, ಅವರ ವ್ಯವಹಾರಗಳ ಬಗ್ಗೆ ಕೂಲಂಕುಷವಾಗಿ ಮಾಹಿತಿನ ಸಂಗ್ರಹಿಸಬೇಕು. ಇನ್ವೆಸ್ಟಿಗೇಷನ್ ಮುಗಿದ ಕೂಡಲೇ ನಿಮ್ಮ ಐಡೆಂಟಿಟಿ ಕಾರ್ಡ್ ತೋರಿಸಿ ಹೊರಗೆ ಬರ್ತೀರಾ. ನಿಮ್ಮ ರಿಲೀಸ್ ಆರ್ಡರ್ನ ನಾನು ಸೆಂಟ್ರಲ್ ಗವರ್ಮೆಂಟ್ ನಿಂದ ಮಾಡಿಸ್ತೀನಿ. ಓಕೆ? ಓಕೆ ಸರ್. ಜಯ ನಮ್ದೆ. ಸಕ್ಸಸ್ ಮಾಡ್ತೀವಿ. ಏನಮ್ಮ, ರೆಡಿನ ಹೊರಡೋದಕ್ಕೆ? ರೆಡಿ ಅಂಕಲ್. ಓಕೆ. ಓ ಏನು ಅಪ್ಲಿಕೇಶನ್? ಏನ್ ವಿಷಯ? ಡ್ಯಾಡಿ, ಡ್ಯಾಡಿ, ಅಯ್ಯೇ, ಏನು ಅಂತ ಹೇಳಮ್ಮ, ಟೈಮ್ ಆಯ್ತು, ಹೋಗ್ಬೇಕು. ಡ್ಯಾಡಿ, ಡಾಲ್ಫಿಶ್ ಐಲ್ಯಾಂಡ್ಗೆ ಆ CBI ಬ್ರದರ್ಸ್ ಜೊತೆಲಿ ಸುನೀತಾನು ಹೋಗ್ತಾ ಇದ್ದಾಳಾ? ಹೌದಮ್ಮ, ಅವ್ರ ಜೊತೆ ಅವಳು ಹೋದ್ರೆ ತಾನೇ ಅವ್ರಿಗೂ ಹೆಲ್ಪ್ ಆಗೋದು, ಮತ್ತೆ ಇಳ್ಕೊಳಕ್ಕೂ ಅನುಕೂಲ ಆಗೋದು. ಡ್ಯಾಡಿ, ಡ್ಯಾಡಿ, ಹಾ. ಏನೋ? ಅದಕ್ಕೆ ನಿನ್ನ ಹತ್ರ ನಾನೇನು ಹೇಳಲ್ಲ. ಅರೆ, ಇಷ್ಟಕ್ಕೆಲ್ಲ ಹೇಳ್ತಾ ಇದೆಯಲ್ಲ, ಏನೋ ಅದು? ಕಮಾನ್ ಕಮಾನ್, ಏನು ಅಂತ ಹೇಳು. ಮತ್ತೆ ಅವ್ರೆಲ್ರ ಜೊತೆ ನಾನು ಡಾಲ್ಫಿಶ್ ಐಲ್ಯಾಂಡ್ ಹೋಗ್ ಬರ್ಲಾ? ಡಾಲ್ಫಿಶ್ ಐಲ್ಯಾಂಡ್ಗ? ಅದಕ್ಕೆ ನಿನ್ನ ಹತ್ರ ನಾನೇನು ಹೇಳಲ್ಲ. ಓ, ಆಯ್ತು ಆಯ್ತು, ಅಳಬೇಡ, ಹೋಗುವಂತೆ. ಇಲ್ಲೇ ನಿಲ್ಸಿ. ಅಬ್ಬಾ, ಇದೇ ನಮ್ಮನೆ. ಊಟ ಹೇಗಿದೆಯೋ ಏನೋ, ನನ್ ಬೈಕೋಬೇಡಿ. ಊಟದ ವಿಷಯದಲ್ಲಿ ಮಾತ್ರ ನಾವ್ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಚೆನ್ನಾಗಿಲ್ಲ ಅಂತನಾ? ಅಸ್ತವ್ರಿಗೆ ರುಚಿ ಗೊತ್ತಾಗಲ್ಲ. ನಿದ್ರೆಯಲ್ಲಿರೋನಿಗೆ ಸುಖ ಗೊತ್ತಾಗಲ್ಲ ಅಂತ ಗಾದೆನೇ ಇದೆ. ನಾನಿಲ್ಲಿ ಗಾದೆ ಬಿಡ್ತಾ ಇದ್ರೆ ನೀನೇನ್ ಬೋಧೆ ಓಪನ್ ಮಾಡ್ತಾ ಇದೀಯಾ? ಏನು? ಏನಿಲ್ಲ, ಏನೂ ಇಲ್ಲ. ಏನಾದ್ರೂ ಬೇಕಿತ್ತಾ? ಸೋಡಾ, ಉಪ್ಪಿನಕಾಯಿ ಬೇಕಾಗಿತ್ತು. ಅಯ್ಯ, ಸೋಡಾ ಉಪ್ಪಿನಕಾಯ? ಅಂದ್ರೆ ಇಂತ ಒಳ್ಳೆ ಊಟ ಮಾಡಿದ್ಮೇಲೆ ಸೋಡಾ ಜೊತೆ ಉಪ್ಪಿನಕಾಯಿ ತಿಂದ್ರೆ ಜೀರ್ಣಕ್ಕೆ ಒಳ್ಳೇದು ಅಂತ ಹಿರಿಯರು ಹೇಳಿದ್ದಾರೆ. ಸೋಡಾ ಇಲ್ವಲ್ಲ? ಪರವಾಗಿಲ್ಲ ಬಿಡಿ, ನೀರಲ್ಲಿ ಅಡ್ಜಸ್ಟ್ ಮಾಡ್ಕೋತೀವಿ. ನೀರ್ ಇಲ್ದೇನು ಅಡ್ಜಸ್ಟ್ ಮಾಡ್ಕೋತೀವಿ. ಸುಕ್ಕ ಪಕ್ಕ
ಏನಿದು ಬರೀ ನೀರೇ ಕುಡಿತಿದ್ದೀರಾ? ನಾವೇನಾದ್ರೂ ಟೇಬಲ್ ಮ್ಯಾನರ್ಸ್ ನ ಮಿಸ್ ಮಾಡ್ಕೊಂಡು ಆ ಮಿಸ್ ನಾನು ಯು ಆರ್ ಜೆಂಟ್ಲ್ಮನ್. ಸದ್ಯ ಜಟ್ಕಾ ಮ್ಯಾನ್ ಅನ್ಲಿಲ್ವಲ್ಲ. ಎಲ್ಲೋ ಈ ವಿಷಯ ಅವಳು ಗೊತ್ತಾಗಿದ್ದಿದ್ರೆ ಜಡಕಾಗಿಂತ ಕೆಟ್ಟದಾಗ ಬೈದಿರೋಳು. ಏನಪ್ಪ? ಜರ್ನಿ ತುಂಬಾ ಟಯರ್ಡ್ ಆಗೋಯ್ತು, ಬನ್ನಿ ಮಲ್ಕೊಳ್ಳೋಣ. ಅಯ್ಯೋ ಎಂತ ಒಳ್ಳೆ ಐಡಿಯಾ, ಅದಕ್ಕೆ ಅಲ್ವಾ ನಾವು ಕಾಯ್ತಿರೋದು. ದಯವಿಟ್ಟು ನಿಮ್ ಬೆಡ್ರೂಮ್ಗೆ ಹೋಗ್ತೀರಾ? ಅಂದ್ರೆ ನೀವಿಬ್ರು ನಿಮ್ ಬೆಡ್ರೂಮ್ ಹೋಗಿ, ನಾವಿಬ್ರು ನಮ್ ಬೆಡ್ರೂಮ್ ಹೋಗ್ತೀವಿ. ಕಮಾನ್ ಗರ್. ಹಾಗಲ್ಲ, ಮತ್ತೆ ಜೆಂಟ್ಸ್ ಮೇಲೆ ಲೇಡೀಸ್ ಕೆಳಗೆ. ಅಯ್ಯೋ ಮಾಮೂಲಿ ಪೊಸಿಷನ್. ಅದು ಬಿಟ್ಟು ಬೇರೆ ಪೊಸಿಷನ್ ಏನಾದ್ರು ಗೊತ್ತಿದ್ಯಾ? ನಿನಗೆ ಬೇರೆ ಏನಾದ್ರೂ ಒಳಿತಾ ಇದೆಯಾ? ನೀವಿಬ್ರು ಬೇರೆ ಬೆಡ್ರೂಮ್, ನಾವಿಬ್ರು ಬೇರೆ ಬೆಡ್ರೂಮ್. ಅಂಡರ್ಸ್ಟುಡ್. ಕಮ್ ಆನ್ ಬ್ರದರ್, ಹೊಟ್ಟೆಗೆನ ಬಿತ್ತು. ಬ್ಯೂಟಿಫುಲ್ ಲೇಡಿ. ಹಾ. ಏನು ಮಿಸ್ ಆಗೋಯ್ತು. ಅಯ್ಯೋ ಅಬ್ಬಬ್ಬಬ್ಬಾ, ಬಾಟಮ್ ಎಲ್ಲ ನೋಯ್ತಾ ಇದೆಯಲ್ಲಮ್ಮ. ಬಿಗ್ ಬ್ರದರ್, ನನ್ಗೆ ಯಾಕೋ ನಿದ್ರೇನೆ ಬರ್ತಾ ಇಲ್ಲ. ನಾನೇನ್ ಗೋರಿಕೆನ ಹೊಡಿತಾ ಇದ್ದೀನಿ. ಬೋತ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. Yes. ಬೆಸ್ಟ್ ಉಲ್ಟಾ ಮಲ್ಕೋ. ಹ. ಈಗೇನಾಯ್ತು? ಕರೆಂಟ್ ಹೊಡಿತು. ಸಪೋಸ್ ನಾವು ಪೊಸಿಷನ್ ಗಳನ್ನ ಚೇಂಜ್ ಮಾಡ್ಕೊಂಡು ಆಲ್ಟರ್ನೇಟಿಂಗ್ ಮಾಡ್ಕೊಂಡ್ರೆ? ಅಯ್ಯೋ, ಮತ್ತೆ ಆ ರೂಮ್ ನಲ್ಲಿ ಅಯ್ಯೋ ರಾಗ, ಆ ರೂಮ್ ನಲ್ಲಂತೆ, ಆ ರೂಮ್ ಹಾ, ನಲ್ಲಿ ನಮ್ಗೆ ಇಲ್ಲೇ ಚೆನ್ನಾಗಿದೆ. ಅಯ್ಯೋ ಆ ರೂಮ್ ನಲ್ಲಿ ಕಳ್ಳ ಬಂದಿದ್ದಾನೆ. ಕಳ್ಳ, ಕಳ್ಳ ಅಂತೆ. ಅಯ್ಯೋ, ಅಯ್ಯೋ, ಕಳ್ಳ, ಕಳ್ಳ, ಎಲ್ಲಿ ಕಳ್ಳ? ವೆರಿ ಬೆಳಿ ಕಳ್ಳ ಮೇಲ್. ಐ ವಿಲ್ ಸೇಮ್. ಎಲ್ಲಿ ಕಳ್ಳ? ಇಲ್ಲಿ ಇಲ್ಲ, ಇಲ್ಲೂ ಇಲ್ಲ. ಓಹ್, ವಿಷಯ ಇದಾ? ಅಮ್ಮ ಸ್ವಲ್ಪ ಜರುಗಿಸ್ಕೋ. ಯಸ್, ಯು ಸಿಟ್ ಡೌನ್. ಎಲ್ಲಿ ಕಳ್ಳ? ಇಲ್ಲಲ್ಲ, ಕಳ್ಳ ಆ ಕಡೆಯಿಂದ ಹೊರಟೋದ. ಆ ಕಡೆನ ಹೊರಟೋದ್ನ. ನಮ್ಮ ಒಳ್ಳೇದಕ್ಕೆ. ಅದಕ್ಕೆ ಯಾವಾಗ್ಲೂ ನಾವು ಹೇಳೋ ಮಾತನ್ನ ಕೇಳಬೇಕು ಅನ್ನೋದು. ಬಿಗ್ ಬ್ರದರ್, ಎಸ್ ಬ್ರದರ್. ನೀವಿಬ್ರು ಮೇಲೆ, ನಾವಿಬ್ರು ಕೆಳಗೆ. ಬ್ರದರ್, ನೀನ್ ಸ್ಮಾಲ್ ಬ್ರದರ್, ನಾನು ಬಿಗ್ ಬ್ರದರ್. ನನ್ಗೆ ಯಾವಾಗ್ಲೂ ವಿಶಾಲವಾದ ಜಾಗ ಬೇಕು. ಅದಕ್ಕೆ ನೀನು ಅಲ್ಲಿ, ನಾನು ಈಗ. ನೀವಿಬ್ರು ಇಲ್ಲಿ ಮಲ್ಕೊಳ್ಳಿ, ನಾವ್ ಅಲ್ಲಿ ಮಲ್ಕೊಳ್ತೀವಿ. ಸಪೋಸ್ ಕಳ್ಳ ಅಲ್ಲಿಗೂ ಬಂದೇನಾದ್ರು? ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರಿ? ಬಿಡ್ರಿ. ಬಾರೆ. ಯಾಕೋ ಹುಡ್ದಾಗ್ಲಿಂದ ಅದೇ ಆಗೋಯ್ತು. ವಾಟ್ ಈಸ್ ದಟ್ ಬ್ರದರ್? ಸೀಕ್ರೆಟ್ ಆಫ್ ದಿ ಸೊಸೈಟಿ. ಯು ಡೋಂಟ್ ನೋ ವಾಟ್ ಈಸ್ ದಿ ಸೀಕ್ರೆಟ್? ನೋ. ಗೋ ಅಂಡ್ ಫೈಂಡ್ ಇಟ್. ಥ್ಯಾಂಕ್ ಯು. ಕನಕನ ಕಿಂಡಿ.